ಇವತ್ತು ಸರ್ವೇ ಸಾಮಾನ್ಯವಾಗಿ ನೋವು ಅಂತಂದ್ರೆ ಒಂದು 90% ಅಲ್ಲಿ 80% ಜನರಿಗೆ ಕೂಡ ಲೋ ಬ್ಯಾಕ್ ಪೇನ್ ಇರುವಂತದ್ದು. ನಿಮ್ಗೆ ಏನಾದರೂ ನೋವು ಇದೆಯಾ ಅಂತ ಕೇಳಿದ್ರೆ ಅವ್ರು ಹೇಳಿರುವಂತದ್ದು ಹೌದು ಬ್ಯಾಕ್ ಪೇನ್ ಇದೆ ಅಂತ. ಇವತ್ತು ನಮ್ಮ ಹಾಸ್ಪಿಟ್ಲಿಗೆ ಕೂಡ ಬರುವ ಪೇಷಂಟ್ಗಳಲ್ಲಿ 90% ಬ್ಯಾಕ್ ಪೇನ್ ಅವರೇ ಬರುವಂತದ್ದು. ಹಾಗೆ ಇದಕ್ಕೆ ಕಾರಣಗಳೇನು ಮತ್ತೆ ಇದಕ್ಕೆ ಚಿಕಿತ್ಸೆಗಳೇನು ನೋಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಲೋ ಬ್ಯಾಕ್ ಪೇನ್ ಅಂದರೆ ಕೆಲ ಸೊಂಟ ನೋವಿನ ಬಗ್ಗೆ ಒಂದೆರಡು ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಇದ್ದೇನೆ. ಇವತ್ತು ಸರ್ವೇ ಸಾಮಾನ್ಯವಾಗಿ ನೋವು ಅಂತಂದರೆ ಒಂದು 90% ಅಲ್ಲಿ ಒಂದು 80% ಜನರಿಗೆ ಕೂಡ ಲೋ ಬ್ಯಾಕ್ ಪೇನ್ ಇರುವಂಥದ್ದು. ಯಾರನ್ನು ಕೇಳಿದರೆ ನಿಮಗೆ ಏನಾದರೂ ನೋವು ಇದೆಯಾ ಅಂತ ಕೇಳಿದರೆ ಅವ್ರು ಹೇಳಿರುವಂಥದ್ದು ಹೌದು ಬ್ಯಾಕ್ ಪೇನ್ ಇದೆ ಅಂತ. ಸಣ್ಣ ಮಕ್ಕಳಿಂದ ಹಿಡಿದು ಇವತ್ತು ಸಣ್ಣ ಮುದುಕರವರೆಗೆ ಇದೆ. ಮೊದಲು ಏನಾಗಿತ್ತಂತಂದರೆ ಕೇವಲ ನಾವು ವಯಸ್ಸಾದವರಲ್ಲಿ ಮಾತ್ರ ಕಾಣ್ತಾ ಇದ್ವಿ. ಇವತ್ತು ಹಾಗೆಲ್ಲ ಮಕ್ಕಳಲ್ಲಿರ್ಬೋದು, ಯುವಕರಲ್ಲಿರ್ಬೋದು, ಅದೇ ರೀತಿ ಮುದುಕರೆಲ್ಲರ ಕಾಣ್ತಾ ಇದೆ. ಹಾಗಾಗಿ ಇದೊಂದು ಕಾಮನ್ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಹಾಸ್ಪಿಟ್ಲಿಗೆ ಕೂಡ ಬರುವ ಪೇಷಂಟ್ಗಳಲ್ಲಿ 90% ಬ್ಯಾಕ್ ಪೇನ್ ಅವರೇ ಬರುವಂಥದ್ದು. ಹಾಗೆ ಇದಕ್ಕೆ ಕಾರಣಗಳೇನು ಮತ್ತು ಇದಕ್ಕೆ ಚಿಕಿತ್ಸೆಗಳೇನು ನೋಡೋಣ. ಫಸ್ಟ್ ನಾವು ಏನು ನೋಡ್ಕೊಳ್ಬೇಕು ಅಂತಂದರೆ ಇದಕ್ಕೆ ಕಾರಣಗಳೇನು ಅಂತ. ಕಾರಣಗಳೇನು ಏನಂತಂದರೆ ಮುಖ್ಯವಾಗಿ ಇವತ್ತು ಒಂದು ಓವರ್ ವೆಯ್ಟ್. ನಾವು ಇವತ್ತು ಫಸ್ಟ್ ಗಮನಿಸಿದಾಗ ಯಾರು ಬೊಜ್ಜು ಜಾಸ್ತಿ ಇದೆ ಯಾರಲ್ಲಿ ಅವರಲ್ಲಿ ಈ ಕಾಮನ್ ಆಗಿರುವಂಥದ್ದು ಬ್ಯಾಕ್ ಪೇನ್. ಯಾಕಂತಂದರೆ ಅವರ ಬಾಡಿ ವೆಯ್ಟಿಂದಾಗಿ ಆ ಸ್ಪೈನಲ್ ಕಾರ್ಡ್ ಮೇಲೆ ಏನಾಗುತ್ತೆ ಅಂದರೆ ವೆಯ್ಟ್ ಒತ್ತಡ ಜಾಸ್ತಿ ಇರೋದ್ರಿಂದ ಕೂಡ ಅದೊಂದು ಕಾರಣ ಆಗುತ್ತೆ. ಮತ್ತೊಂದು ಏನಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಇದೊಂದು ಹೇಳ್ಬೋದು. ಯಾಕಂತಂದರೆ ರಾಂಗ್ ಹ್ಯಾಬಿಟ್ಸ್. ಈಗ ಅವರು ನಾವು ಕೂತ್ಕೊಳ್ಳುವಾಗಷ್ಟೇ ಇವತ್ತು ಗಮನಿಸಿರ್ಬೋದು, ಹಿಂದಿನ ಕಾಲದಲ್ಲೆಲ್ಲ ಒಂದೇ ಕಡೆ ಜಾಸ್ತಿ ಕೂತಿರಲಿಲ್ಲ, ಜಾಸ್ತಿ ಕೆಲಸ ಇತ್ತು. ಇವಾಗ ಹಾಗೆಲ್ಲ ಕೂತುಕೊಂಡೇ ಎಲ್ಲರೂ ವರ್ಕ್ ಮಾಡುವಂಥದ್ದು. ಹಾಗಾಗಿ ಈ ಕೂತ್ಕೊಳ್ಳೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಕೂತ್ಕೊಳ್ಳುವಂಥ ಚೇರ್ ಇರ್ಬೋದು ಅಥವಾ ಸೀಟ್ ಇರ್ಬೋದು, ಅದು ನಮಗೆ ಕಂಫರ್ಟೇಬಲ್ ಆಗಿರೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ ಅದು. ಯಾಕಂತಂದರೆ ನಾವು ಬ್ಯಾಕ್ ಸಪೋರ್ಟ್ ಆಗಿರುವಂಥ ಒಂದು ಪೋಸ್ಚರಲ್ಲಿ ಇರುವಂಥ ಸೀಟನ್ನು ನಾವು ತೊಗೊಳ್ಬೇಕಾಗತ್ತೆ. ಅದೊಂದರಿಂದಾಗಿ ಲಾಂಗ್ ಟೈಮ್ ಕೂತ್ಕೊಳ್ಳಿ ಈ ಥರ ತೊಂದರೆ ಕಾಣಿಸ್ಕೊಳ್ತದೆ. ಹಾಗಾಗಿ ನಾವು ಕೂತ್ಕೊಳ್ಳೋದು ಪೊಸಿಷನನ್ನು ಸರಿ ಇರಬೇಕು. ನೀವು ನೋಡಿರ್ಬೋದು ಯಾರತ್ತಾದರೂ ಆಫೀಸಲ್ಲಿ ಕೂತ್ಕೊಂಡೇ ನಾವು ವರ್ಕ್ ಮಾಡ್ತೇವೆ ಅಂತ. ಹಾಗಾಗಿ ಆ ಲಾಂಗ್ ಟೈಮ್ ಕೂತ್ಕೊಳ್ಳೋದು, ಈಗ ಒಂದು ಅರ್ಧ ಗಂಟೆ ಜಾಸ್ತಿ ಯಾರು ಕೂತ್ಕೊಳ್ತಾರೆ ಅದೊಂದು ಅವಾಯ್ಡ್ ಮಾಡಬೇಕು. ಮಿಡ್ಲಲ್ಲಿ ಸ್ವಲ್ಪ ಎದ್ದು ಆ ಕಡೆ ಈ ಕಡೆ ಹೋಗಬೇಕಾಗುತ್ತೆ. ಯಾಕಂದ್ರೆ ಇಲ್ಲಂತಂದರೆ ಅಲ್ಲಿ ಕೂತ್ಕೊಂಡಿದ್ದಾಗ ಏನಾಗುತ್ತೆ, ಅಲ್ಲಿರುವಂಥ ಬ್ಯಾಕ್ ಮಸಲ್ಸ್ ಏನಾಗುತ್ತೆ ಸ್ಟ್ರೈನ್ ಆಗ್ಬೋದು ಅಥವಾ ಅಲ್ಲಿ ಸ್ಪ್ಯಾಸಮ್ ಬಂದಾಗ ಆಗಿ ನೋವು ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ ಒಂದು. ಮತ್ತೇನಂತಂದರೆ ರಾಂಗ್ ಹ್ಯಾಬಿಟ್ಸ್ ಏನಂತಂದರೆ ನಾವು ಈಗ ಹಾಸಿಗೆಯಲ್ಲಿ ಮಲ್ಕೊಳ್ತೇವೆ ಅಲ್ವಾ, ಅದು ಎಷ್ಟೋ ವರ್ಷ ಆಗಿರುತ್ತೆ. ಒಂದು ಹಾಸಿಗೆ ತಂದು ನಾವು ಚೇಂಜ್ ಮಾಡಲಿಕ್ಕೆ ಹೋಗಿರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಕಾಮನ್ ಆಗಿ ನೋಡಿ ನಿಮ್ಮ ಹಾಸಿಗೆಯಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಗುಂಡಿ ಇರುತ್ತೆ ಅಲ್ವಾ, ಆವಾಗ ಏನಾಗುತ್ತೆ ನಮ್ಮ ಸ್ಪೈನ್ನ ಪೊಸಿಷನ್ ಏನೋ ಚೇಂಜ್ ಆಗುತ್ತೆ, ಅಲೈನ್ಮೆಂಟೇ ಚೇಂಜ್ ಆಗುತ್ತೆ. ಸೆಂಟರಲ್ಲಿ ನಾವು ಮಲಗೋದ್ರಿಂದ ಅದೇನಾಗುತ್ತೆ ಅಲ್ಲಿಗೆ ಮಾತ್ರ ಗುಂಡಿಯಾಗಿ ಆ ಪ್ರೆಷರ್ ಒಂದು ಕಡೆ ಬೀಳುತ್ತೆ. ಹಾಗಾಗಿ ನೋವು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟೋ ಜನ ನೋಡಿರ್ಬೋದು, ಬೆಳಿಗ್ಗೆ ಎದ್ದೇಲಿಕ್ಕೆ ಆಗೋದಿಲ್ಲ ಬೆಡ್ಡಿಂದ, ಬೆಳಿಗ್ಗೆ ಎದ್ದು ತುಂಬ ಸಿವಿಯರ್ ಪೇಯ್ನ್ ಇರುತ್ತೆ ಅಂತ. ಹಾಗಾಗಿ ಯಾಕಂದರೆ ಮಲ್ಕೊಳ್ಳೋ ಪೊಸಿಷನ್ ಕೂಡ ಚೇಂಜ್ ಇರುತ್ತೆ. ಮತ್ತು ಕೆಲವರು ಹೈ ಪಿಲ್ಲೋ, ತುಂಬ ಎತ್ತರದ ಪಿಲ್ಲೋ ಇಟ್ಟು ಯೂಸ್ ಮಾಡ್ತಾರೆ. ಇದು ಕೂಡ ರಾಂಗ್. ತೆಲ್ಲಗಿದೆ ಪಿಲ್ಲೋ ಯೂಸ್ ಮಾಡಬೇಕು. ಮತ್ತು ಹಾಸಿಗೆ ತುಂಬ ಬ್ಯಾಕ್ ಪೇನ್ ಇದ್ದವರು ಹಾಸಿಗೆಯಲ್ಲಿ ನೀವು ಮಲ್ಕೊಳ್ಬೇಡಿ. ಹಾಗೆ ನಿಮ್ಮ ಮಲ್ಕೊಳ್ಳೋ ಬೆಡ್ ಏನಿದೆ ಅದು ಹಾರ್ಡ್ ಆಗಿರಬೇಕು. ಇದೊಂದು ನಾವು ಇಂಪಾರ್ಟೆಂಟಾಗಿ ನೋಡ್ಕೊಳ್ಬೇಕು. ಮತ್ತೊಂದು ಏನಂತಂದರೆ ಹೆಚ್ಚಿನವರು ವೆಯ್ಟ್ ಎತ್ತುವಂಥ ಕೆಲಸ. ಸಾಮಾನ್ಯವಾಗಿ ನಾವು ಏನಾದರೂ ಕೆಲಸ ಮಾಡುವಾಗ ಮುಂದೆ ಬಾಗಿ ಕೆಲಸ ಮಾಡ್ತೇವೆ, ತುಂಬ ವೆಯ್ಟನ್ನು ಎತ್ತುತ್ತೇವೆ. ಹಾಗಾಗಿ ವೆಯ್ಟ್ ಎತ್ತುವಾಗ ಏನಾಗುತ್ತೆ, ಮುಂದೆ ಬಾಗುವಾಗ ಆ ಪ್ರೆಷರ್ ಏನಾಗುತ್ತೆ ನಮಗೆ ಸೊಂಟದ ಮೇಲೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆದಷ್ಟು ಮುಂದೆ ಬಾಗುವವರು ಜಾಸ್ತಿ ಬ್ಯಾಕ್ ಪೇನ್ ಅಂದರೆ ವೆಯ್ಟ್ ಎತ್ತುವಂಥ ಕೆಲಸವನ್ನು ಯಾವುದು ಮಾಡಲಿಕ್ಕೆ ಹೋಗಬೇಡಿ. ಏನಾದರೆ ಬಕೆಟ್ ಏನಾದ್ರು ಎತ್ತಬೇಕಂದ್ರೆ ಈ ಮಂಡಿಯನ್ನು ಮಡಚಿ ಸೈಡಿಂದ ಎತ್ತುಕೊಳ್ಳೋದು ಭಾಳ ಒಳ್ಳೆಯದು. ಡೈರೆಕ್ಟಾಗಿ ಮುಂದಕ್ಕೆ ಬಾಗಿ ವೆಯ್ಟ್ ಎತ್ತುವನ್ನು ಕೂಡ ಕಡಿಮೆ ಮಾಡಬೇಕು ಒಂದು. ಇದಕ್ಕೆ ಮತ್ತೊಂದು ಇನ್ನೊಂದು ಪೋಸ್ಚರ್ ಏನಂತಂದರೆ ತುಂಬ ಲಾಂಗ್ ಡ್ರೈವಿಂಗ್ ಹೋಗ್ತಾ ಇರ್ತಾರೆ ಕೆಲವರು, ತುಂಬ ಬೈಕಲ್ಲೆಲ್ಲ, ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಯಾಕಂದರೆ ಹಂಸಲೆಲ್ಲ ಜಂಪ್ ಆಗಿ ಕೂಡ ಡಿಸ್ಕಿನ ಮೇಲೆ ಪ್ರೆಷರ್ ಬೀಳೋ ಒತ್ತಡ ಕೂಡ ಜಾಸ್ತಿ ಇರುತ್ತೆ. ಅದನ್ನು ಕೂಡ ಒಂದು ಅವಾಯ್ಡ್ ಮಾಡಬೇಕು. ಇದಕ್ಕೆ ಟ್ರೀಟ್ಮೆಂಟ್ಗಳೇನು ಅಂತ ನಾವು ನೋಡ್ಕೊಂಡು ಹೋದರೆ ಹಲವಾರು ಟ್ರೀಟ್ಮೆಂಟ್ ಇದೆ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ. ಮಸಾಜ್ ಇದೆ. ಮಸಾಜ್ ಅಂತಂದರೆ ನಾವು ಆಯಿಲ್ ಮಸಾಜ್ ಮಾಡಿ ಅದಕ್ಕೆ ಸ್ಪೆಷಲ್ ಆಗಿ ಪೇಯ್ನಿಗೆ ರಿಲೀವ್ ಆಗುವಂಥ ಒಂದು ಮಸಾಜ್ ಬ್ಯಾಕಿಗೆ ಕೊಡ್ತೇವೆ 15ರಿಂದ 20 ನಿಮಿಷ. ಅದನಂತರ ಅದಕ್ಕೆ ಹಾಟ್ ಬ್ಯಾಗಲ್ಲಿ ಶೇಕ ಕೊಡುವಂಥ ಇದು ಭಾಳ ಉತ್ತಮ ಆಗಿರುವಂಥದ್ದು. ಅದೇ ರೀತಿ ನಮ್ಮ ಹೈಡ್ರೋಥೆರಪಿಯಲ್ಲಿ ಬಂದಾಗ ನೀರಿನ ಚಿಕಿತ್ಸೆ ಹಾಟ್ ಸ್ಪೈನಲ್ ಬಾತ್ ಅಂತ ಕೊಡ್ತೇವೆ. ಸ್ಪೆಷಲಾಗಿ ಬಾತ್ ಟಬ್ ಇದೆ. ಅದಕ್ಕೆ ನಾವು ಬಿಸಿ ನೀರನ್ನು ಅವರಿಗೆ ಬೇಕಾದಷ್ಟು ಬಿಸಿ ನೀರನ್ನು ಇಟ್ಟು ಅದರಲ್ಲಿ 15 ನಿಮಿಷ ಮಲ್ಕೊಳ್ಬೇಕು ಆ ಟಬ್ಬಲ್ಲಿ. ಇದು ಒಂದು ಭಾಳ ಉತ್ತಮವಾದ ಪ್ರಕ್ರಿಯೆ. 100% ಈ ಟ್ರೀಟ್ಮೆಂಟಲ್ಲಿ ಅವರಿಗೆ ನೋವು ಕಡಿಮೆ ಆಗೇ ಆಗುತ್ತೆ. ಅದೇ ತುಂಬ ಪೇಯ್ನ್ ರೇಡಿಯೇಟಿಂಗ್ ಆಗ್ತಾ ಇದೆ, ಒಂದು ಕಾಲಿಗೆ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಅಕ್ಯುಪಂಕ್ಚರ್ ಸೂಜಿ ಚಿಕಿತ್ಸೆ ಅಂತ ಕೊಡ್ತೇವೆ. ಕೆಲವೊಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸ್ಗೆ ಕೊಟ್ಟಾಗ ಸೂಜಿಯನ್ನು ಸಣ್ಣ ನೀಡ್ಲಿರುತ್ತೆ, ಅದನ್ನು ಹಚ್ಚಿ ಅದಕ್ಕೆ 15ರಿಂದ 20 ನಿಮಿಷ ಬಿಡ್ತೇವೆ. ಬೇಕಂದ್ರೆ ಅದಕ್ಕೊಂದು ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಕೊಡ್ತೇವೆ. ಇದು ನಿಮ್ಮಲ್ಲಿರೋ ಬ್ಯಾಕ್ಲರಿಂದ ಮಸಲ್ ಏನಿದೆ ಸ್ಪ್ಯಾಸಮ್ ಆಗಿದೆ ಅದನ್ನು ರಿಲ್ಯಾಕ್ಸ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಅದೇ ರೀತಿ ನೋವು ಕಡಿಮೆ ಆಗಲಿಕ್ಕೆ ಇದು ಭಾಳ ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ. ಅದೇ ರೀತಿ ಕಪ್ಪಿಂಗ್ ಥೆರಪಿ ಅಂತ ಹೇಳಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋ ಒಂದು ಕಪ್ಪು ಬರುತ್ತೆ ಪ್ಲಾಸ್ಟಿಕ್, ಇದು ಅದನ್ನು ಹಾಕಿ ಎಲ್ಲಿ ಪಾಯಿಂಟ್ ಎಲ್ಲಿದೆ ಸ್ಟಿಫ್ನೆಸ್ ಇದೆ ಅಲ್ಲಿಗೆ ಪಾಯಿಂಟ್ ಕೊಟ್ಟು ಅದು ಕಪ್ಪನ್ನು ನಾವು ಇದು ಸಕ್ ಮಾಡ್ತಾ ಪಾರ್ಟನ್ನು ಅದು ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಅಲ್ಲಿರುವಂಥ ಮಜಲ್ ಸ್ಪ್ಯಾಸಿಟಿ
ಏನಿದೆ ಅದೇ ರೀತಿ ಏನಿದೆ ಅದು ಸ್ಪ್ಯಾಸಮ್ ಏನಿದೆ ಅದನ್ನು ರಿಮೂವ್ ಮಾಡಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಮಾಡುತ್ತೆ. ಹಾಗಾಗಿ ಮಸ್ಕ್ಯುಲರ್ ಕಂಡೀಷನ್ಸಲ್ಲಿ ಈ ಕಪ್ಪಿಂಗ್ ಥೆರಪಿ ಕೂಡ ಭಾಳ ಉಪಯುಕ್ತ ಆಗುತ್ತೆ. ಅದೇ ರೀತಿ ನಮ್ಮಲ್ಲಿ ಹಾಟ್ ಸ್ಟೋನ್ ಮಸಾಜ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಇದು ಭಾಳ ಉತ್ತಮವಾದ ಟ್ರೀಟ್ಮೆಂಟ್. ಇದರಲ್ಲಿ ಏನಂತಂದರೆ ಒಂದು ಸ್ಪೆಷಲೈಸ್ಡ್ ಒಂದು ಸ್ಟೋನ್ ಇದೆ. ಆ ಸ್ಟೋನನ್ನು ಏನು ಮಾಡ್ತೇವೆ ಅಂದರೆ ಅದು ಮ್ಯಾಗ್ನೆಟಿಕ್ ಸ್ಟೋನು ಹೀಟ್ ಮಾಡಿ ಆ ಸ್ಟೋನನ್ನು ಎಲ್ಲಿ ನೋವಿದೆ ಅಲ್ಲಿ ಆ ಸ್ಟೋನನ್ನು ಇಡುವಂಥದ್ದು. ಒಂದು ಈ ಟ್ರೀಟ್ಮೆಂಟ್ 15ರಿಂದ 20 ನಿಮಿಷ ಇರುತ್ತೆ. ಹಾಗಾಗಿ ಡಿಪೆಂಡ್ಸ್ ತುಂಬ ಕ್ರೋನಿಕ್ ಪೇಯ್ನ ಸ್ವಲ್ಪ ಜಾಸ್ತಿ ಲಾಂಗ್ ಟೈಮ್ ಡ್ಯೂರೇಷನ್ ನಾವು ಕೊಡುವಂಥದ್ದು. ಆ ಸ್ಟೋನಿನ ಹೀಟ್ ಏನು ಮಾಡುತ್ತೆ ಅದು ತುಂಬ ಇಟ್ಕೊಂಡಿರುತ್ತೆ, ರಿಟೈನ್ ಆಗಿರುತ್ತೆ. ಆ ಹೀಟನ್ನು ನಾವು ಅವರಿಗೆ ಒಂದು ಕ್ಲೋತ್ ಇಟ್ಟು ಇಲ್ಲ ಡೈರೆಕ್ಟಾಗಿ ನಾವು ಆ ಸ್ಕಿನ್ ಮೇಲೆ ಅದನ್ನು ಇಡುವಂಥದ್ದು. ಹಾಗಾಗಿ ನೋವು ಇರುವಂಥ ಏನಾದರೂ ಬ್ಯಾಕ್ ಪೇನಲ್ಲಿ ಊತ ಸ್ವೆಲ್ಲಿಂಗ್ ಏನಿಲ್ಲ ಇದ್ದರೆ, ಇನ್ಫ್ಲಮೇಷನ್ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಇದು ಭಾಳ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡ್ತದೆ. ನಾವು ಮಸಾಜ್ ಮಾಡಿ ಮತ್ತೊಂದು ಟ್ರೀಟ್ಮೆಂಟ್ ಲೋಕಲ್ ಸ್ಟೀಮ್ ಸ್ಪ್ರೇ ಅಂತೇಳಿ, ಅದರಲ್ಲಿ ಒಂದು ಸ್ಟೀಮ್ ಬರುತ್ತೆ ಲೋಕಲ್ ಸ್ಟೀಮ್ ಸ್ಪ್ರೇಯಲ್ಲಿ. ಅದನ್ನು ಮಸಾಜ್ ಆದ ನಂತರ ನಾವು 10ರಿಂದ 15 ನಿಮಿಷ ಸ್ಪ್ರೇ ಮಾಡ್ತೇವೆ. ಅಲ್ಲಿಂದ ಬಿಸಿಯಾದಂಥ ಗಾಳಿ ಆ ಸ್ಕಿನ್ನಿಗೆ ಹೋಗಿ ನೋವನ್ನು ಅದು ಎಬ್ಸಾರ್ಬ್ ಮಾಡಿ ಕಂಪ್ಲೀಟಾಗಿ ನೋವು ಪರಿಣಾಮ ಆಗಲಿಕ್ಕೆ ಸಹಾಯ ಮಾಡ್ತದೆ. ಇನ್ನೊಂದು ಟ್ರೀಟ್ಮೆಂಟ್ ಅಂದರೆ ವೈಬ್ರೋ ಮಸಾಜ್ ಅಂತೇಳಿ ನಾವು ಅಲ್ಲಿ ನಮ್ಮಲ್ಲಿ ಅರೋಮಾ ಥೆರಪಿ ಅಂದರೆ ಈಗ ಸ್ಪೆಷಲೈಸ್ಡ್ ಆಯಿಲ್, ನಾವು ಇದನ್ನು ಪೇಯ್ನಿಗೆ ಅಂತೇಳಿ ಅರೋಮಾ ಥೆರಪಿಯಲ್ಲಿ ಒಂದು ಸ್ಪೆಷಲ್ ಆಯಿಲ್ ಇದೆ. ಅದನ್ನು 1ರಿಂದ 2 ಡ್ರಾಪ್ ಹಾಕಿ ಸ್ಪೆಷಲ್ ಒಂದು ಮಸಾಜ್ ಮಾಡಿ ನಂತರ ನಾವು ಅದಕ್ಕೆ ವೈಬ್ರೋ ಮಸಾಜ್ ಅಂದರೆ ಒಂದು ಮೆಷಿನ್ ಇದೆ ನಮ್ಮಲ್ಲಿ. ಆ ಮಸಾಜಿಂದ 15-20 ನಿಮಿಷ ಆ ಸೊಂಟದ ಭಾಗಕ್ಕೆ ಮಸಾಜ್ ಮಾಡೋದ್ರಿಂದ ಭಾಳ ಪರಿಣಾಮಕಾರಿ ಇದು ಕೆಲಸ ಮಾಡ್ತದೆ. ಅದೇ ರೀತಿ ನಮ್ಮಲ್ಲಿ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ. ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟಲ್ಲಿ ಕೂಡ ನಾವು ಇದಕ್ಕೆ ವಿಶೇಷವಾದ ಚಿಕಿತ್ಸೆ ಇದೆ ಬ್ಯಾಕ್ ಪೇನಿಗೆ. ಅದರಲ್ಲಿ IFT ಅಂತ ಇರ್ಬೋದು, ಇಂಟರ್ಫೆರೆಷಲ್ ಥೆರಪಿ ಅಂತೇಳಿ. ಅದೊಂದು ಎಲೆಕ್ಟ್ರೋಡ್ಸ್ ಇದೆ, 4 ಎಲೆಕ್ಟ್ರೋಡ್ಸ್ ಇಟ್ಟು ಅದಕ್ಕೆ ಮಿನಿಮಮ್ ಕರೆಂಟನ್ನು ಪಾಸ್ ಮಾಡುವಂಥದ್ದು. ಇದರಿಂದಾಗಿ ಆ ಭಾಗದಲ್ಲಿರುವಂಥ ಏನು ಡಿಸ್ಕ್ ಪ್ರಾಬ್ಲಮ್ ಇದೆ ಅಥವಾ ಏನು ಮಸ್ಕ್ಯುಲರ್ ಪ್ರಾಬ್ಲಮ್ ಇದೆ ಅದನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಭಾಳ ಉತ್ತಮ ಆಗಿರುವಂಥದ್ದು. ಅದೇ ರೀತಿ ಬೇಕಾದ ಸಂದರ್ಭದಲ್ಲಿ ಅವರಲ್ಲಿ ನಂಬರ್ ಟ್ರ್ಯಾಕ್ಷನ್ ನೋಡಿಕೊಂಡು ಕಂಡೀಷನ್ ಮೇಲೆ ನಾವು ಆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅದೇ ರೀತಿ ಒಂದು ಅಲ್ಟ್ರಾಸೌಂಡ್ ಅಂತ ಇದೆ, ಒಂದು ಜೆಲ್ ಹಾಕಿ ಅದಕ್ಕೆ ಪೇನ್ ಕಿಲ್ಲರ್ ಆಯಿಂಟ್ಮೆಂಟ್ ಹಾಕಿ 8ರಿಂದ 10 ನಿಮಿಷ ಕೊಡುವಂಥ ಒಂದು ಮಸಾಜ್ ಮಾಡುವಂಥ ಒಂದು ಟ್ರೀಟ್ಮೆಂಟ್ ಇದೆ ಅಲ್ಟ್ರಾಸೌಂಡಿಕ್ ಅಂತೇಳಿ. ಅದನ್ನು ನಾವು ಕೂಡ ಇದನ್ನು ಇವರಿಗೆ ಕೊಡ್ತೇವೆ. ಅದೇ ರೀತಿ ಮುಖ್ಯವಾಗಿ ನಾವು ಸ್ಪೆಷಲೈಸ್ಡ್ ಯೋಗ, ಈ ಬ್ಯಾಕ್ ಪೇನಿಗೆ ಎಲ್ಲ ರೀತಿಯಂಥ ಯೋಗ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಯಾವ ಟೈಪ್ನ ಬ್ಯಾಕ್ ಪೇನ್ ಅಂತ ನೋಡಿಕೊಂಡು ಅದಕ್ಕೆ ಇರೋ ಸ್ಪೆಷಲೈಸ್ಡ್ ಯೋಗನ ನಾವು ಕೊಡ್ತೇವೆ. ಮುಖ್ಯವಾಗಿ ಅದರೊಟ್ಟಿಗೆ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್, ಅವರಿಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಲಿಕ್ಕೆ ಕೆಲವು ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು ಕೂಡ ಕೊಡ್ತೇವೆ. ಹಾಗಾಗಿ ಇದೆಲ್ಲ ಕೂಡ ತಗೊಂಡಾಗ ಕೇವಲ 5ರಿಂದ 6 ದಿವಸದಲ್ಲಿ ಸಾಮಾನ್ಯವಾದಂಥ ಬ್ಯಾಕ್ ಪೇನನ್ನು ಯಾವುದೇ ಔಷಧ ರಹಿತ ಇಲ್ಲದೆ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಧನ್ಯವಾದಗಳು.